ಅಣ್ಣ ಬನ್ನಿರಿ, ನಮ್ಮ ರಕ್ಷಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಮ್ಮ ಕರ್ತನಾದ ದೇವರಿಗೆ ಉಪಕಾರ ಸ್ತುತಿ ಮಾಡೋಣ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. ನಾವು ಪ್ರಾರಂಭವಾಗಿ ಆಡುವಂಥ ಗೀತ 26 ಮೊದಲು ಮತ್ತು 3 ಮತ್ತು 4ನೇ ಚರಣ. 26 will sing hymn number 26, first, third and fourth stanza. Amen.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಭರಿತನು ಕೃಪೆಯಲ್ಲ ಶಿರುಳಂತ ನಮ್ಮ ಪರಲೋಕದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಿನ್ನ ಬಳಿಗೆ ಬಂದು ನಾವು ನಿನಗೆ ಉಪಕಾರ ಸ್ತುತಿ ಮಾಡುತ್ತೇವೆ. ಸೇನಾಧೀಶ್ವರನಾದಂಥ ಯೆಹೋವನೆಂಬುದಾಗಿ ಕೊಂಡಾಡುತ್ತೇವೆ. ಸರ್ವ ಕಡೆಗಳಲ್ಲಿ ಇರುವಾತನೇ, ಸರ್ವವ್ಯಾಪಿಯೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಲ್ಲವನ್ನು ತಿಳಿದಾತನೇ, ಎಲ್ಲವನ್ನು ಬಲ್ಲಾತನೇ, ಎಲ್ಲವ ಗ್ರಹಿಕೆಯನ್ನು ನೀಡಿದಾತನೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಮಹೋನ್ನತದಲ್ಲಿ ವಾಸ ಮಾಡುವಾತನು, ಸೃಷ್ಟಿಗೆ ಮೂಲಕರ್ತನು, ಸೃಷ್ಟಿಯನ್ನು ಪರಿಪಾಲನೆ ಮಾಡುವಾತನೇ, ನಮ್ಮ ಆತ್ಮ ಶರೀರ ಪ್ರಾಣಗಳನ್ನು ಉಂಟು ಮಾಡಿದಾತನೇ, ರೂಪಿಸಿದಾತನೇ, ನಿನಗೆ ಸ್ತೋತ್ರ. ನಿನ್ನ ಬಳಿಗೆ ಬಂದು ನಾವು ನಿನಗೆ ಆರಾಧಿಸಿ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಸೇನಾಧೀಶ್ವರನಾದಂಥ ಯೆಹೋವನೆಂಬುದಾಗಿ, ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಾತನೇ, ನಿನಗೆ ಸ್ತೋತ್ರ. ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಕೊಂಡಾಡುತ್ತೇವೆ. ಆತನು ನಮ್ಮ ರಕ್ಷಕನು, ನಮ್ಮ ಪಾಪಗಳ ನಿವಾರಣೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ಆತನು, ನಮ್ಮನ್ನು ಕೊಂಡುಕೊಂಡು ಕರ್ತನೆ ರಕ್ಷಕನಾಗಿ ಒಡೆಯನಾಗಿ ಇರುವಾತನೇ, ನಿನಗೆ ಸ್ತೋತ್ರ. ಮೃತ್ಯುಂಜಯನಾಗಿ ಎದ್ದು ಬಂದಾತನೇ, ನಿನಗೆ ಸ್ತೋತ್ರ. ಜಗದ್ರಕ್ಷಕನೇ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತಾದಿ ಕರ್ತನೇ, ರಾಜಾದಿರಾಜನೇ, ಪ್ರಭುಗಳ ಪ್ರಭುವೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ನೀನು ನಮಗೆ ಸತ್ಯದಾತ್ಮನನ್ನು ಕಳಿಸಿಕೊಟ್ಟೆ. ಆ ಪರಿಶುದ್ಧಾತ್ಮನು ನಮ್ಮನ್ನು ನೆಲೆಸುವಾತನು, ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ತ್ರಯಕ ದೇವರಾಗಿರುವಂಥ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಗಳಿಗೆಯಲ್ಲಿ ಬಂದು ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು, ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸು, ನೂತನಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಸಮಯದಲ್ಲಿ ಕರ್ತ ನೀನು ಮಾಡಿದಂಥ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ್ದಿ. ನಮ್ಮನ್ನು ಕರ್ತ ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ನಮಗೆ ಕೊಟ್ಟಿರುವಂಥ ಆರೋಗ್ಯ ಭಾಗಗಳಿಗಾಗಿ ಸ್ತೋತ್ರ, ನಮಗೆ ಕೊಟ್ಟಿರುವಂಥ ರಕ್ಷಣೆಗಾಗಿ ಸ್ತೋತ್ರ. ನೀನು ನಮ್ಮನ್ನು ಅದ್ಭುತವಾಗಿ ನಡೆಸಿದಂಥ ರೀತಿಗಾಗಿ ನಾವು ನಿನಗೆ ಸ್ತೋತ್ರ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸ್ತೇನೆಂಬುದಾಗಿ ಆ ರೀತಿ ಕರ್ತನೆ ನಮ್ಮ ಕಾಯಿಲೆಯಿಂದ, ಕಷ್ಟಗಳಿಂದಲೂ, ಅನಾರೋಗ್ಯದಿಂದಲೂ ಬಿಡಿಸಿ ನಮಗೆ ಸೌಖ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ. ಕ್ಷೇಮವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನ ಕೊಂಡಾಡುತ್ತೇವೆ. ನೀನು ಮಾಡಿದಂಥ ಮಹೋಪಕಾರಗಳ ಬದಲೇನು ಕೊಡದೆ ನಮ್ಮಿಂದ ಆಗದ ಕರ್ತನೆ ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸ್ತೇವೆ. ಒಂದು ಸಮಯದಲ್ಲಿ ನಿನ್ನ ಬಳಿಗೆ ಬಂದು ಕರ್ತನೆ ನಮ್ಮ ಸಭೆಯವರಿಗೋಸ್ಕರ ಹಾಗೂ ಕರ್ತನೆ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಕರ್ತನಿನ ಸಂದೇಶವನ್ನು ಈ ಒಂದು ಆರಾಧನೆಯಲ್ಲಿ ಭಾಗ ತೆಗೆದುಕೊಳ್ಳುವಂಥವರನ್ನು ಸಹ ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರುಣೆ ದಯ ತೋರಿಸು, ನಿನ್ನ ಒಂದು ಆತ್ಮನ ಸಹಾಯ ನೀಡಿ ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ ಸ್ವಾಮಿ, ಪ್ರತಿಯೊಬ್ಬ ಕುಟುಂಬಗಳನ್ನು, ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವಾದ ನೀಡು, ಪ್ರತಿಯೊಂದು ಅಂಗಗಳನ್ನು ಸಹ ನೀನು ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತೇವೆ. ಸಭೆಯಲ್ಲಿ ಬಹಳ ಮಹತ್ವವುಳ್ಳಂತ ಕರ್ತನೆ ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಕಾರ್ಯ, ಪ್ರತಿಯೊಬ್ಬೊಬ್ಬರ ಒಂದು ಸೇವೆ, ಪ್ರತಿಯೊಬ್ಬೊಬ್ಬರ ತ್ಯಾಗಮಯ ತಮ್ಮ ಸಮಯ, ತಮ್ಮ ಹಣ, ತಮ್ಮ ಒಂದು ಕರ್ತನೆ ಸ್ವಾಮಿ ಟ್ಯಾಲೆಂಟ್ಸ್ ಅನ್ನು ಕರ್ತ ನಿನ್ನ ಸೇವೆಗಾಗಿ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೊಡುವಾಗ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ಸೇವೆಯಲ್ಲಿ ಮಾಡಿದಂಥ ಕೆಲಸ, ಪ್ರಯಾಸ ಅದು ನಿಷ್ಪ್ರಯೋಜನವಾಗುವುದಿಲ್ಲ ಎಂಬುದನ್ನು ತಿಳಿದು ಅತ್ಯಾಸಕ್ತಿಯಿಂದ ಕರ್ತನಿನ ಸೇವೆಯನ್ನು ಮಾಡಿದೆ ಎಂಬುದಾಗಿ, ಆ ರೀತಿ ಇವರು ಆಸಕ್ತಿಯಿಂದ ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಆಶೀರ್ವದಿಸಿ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ನಾವು ಬೇಡುವರಾಗಿದ್ದೇವೆ. ಒಂದು ಸಮಯದಲ್ಲಿ ದಯ ತೋರಿಸುವಾತನೇ, ಸರ್ವಶಕ್ತನಾಗಿರುವಂಥ ತಂದೆ, ನಾವು ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಿ ಇವರ ನಿನ್ನ ಕೈಗಳಲ್ಲಿ ಇಡ್ತೇನೆ ಸ್ವಾಮಿ. ಪ್ರಾಯಸ್ಥರನ್ನು, ವಿಧವೆಯರನ್ನು ಹಾಗೂ ಕರ್ತನೆ ಸ್ವಾಮಿ, ಯಾರು ಮೆಡಿಕೇಶನ್ ಅಲ್ಲಿ ಇದ್ದಾರೆ ಅವರನ್ನು ಕರ್ತನಿನ ಆಶೀರ್ವಾದ ನೀಡು. ಯಾರು ಕಾಯಿಲೆ ಕಷ್ಟದಲ್ಲಿ ಅನಾರೋಗ್ಯದಲ್ಲಿದ್ದಾರೆ ಅವರನ್ನು ಆರೋಗ್ಯದಿಂದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾದ ರೀತಿಯಲ್ಲಿ ಕರ್ತ ನಮ್ಮ ದೇಶದಲ್ಲಿ ಸಮಾಧಾನ ಶಾಂತಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ.
ಈ ಒಂದು ಕರ್ತನೆ ನೋ ಮೋರ್ ಥರ್ಡ್ ವೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಮೂರನೇ ಅಲೆ ಬರಲೇಬಾರದು ಕರ್ತನೆ ಸ್ವಾಮಿ, ಮೂರನೇ ಅಲೆ ಬರಲೇಬಾರದೆಂಬುದಾಗಿ ಅನೇಕ ಸೇವಕರುಗಳು, ಅನೇಕ ವಿಶ್ವಾಸಿಗಳು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಬಂಧಿಸು ಕರ್ತನೆ ಸ್ವಾಮಿ, ಸೈತಾನನ ಒಂದು ಹೆಸರಿನಲ್ಲಿ ಬಂಧಿಸಿ ನಮ್ಮ ಸಭೆಯವರನ್ನು ಎಲ್ಲ ನಿನ್ನ ವಿಶ್ವಾಸಿಗಳನ್ನೇನು ಪ್ರೊಟೆಕ್ಟ್ ಮಾಡಿ ಕಾಯ್ದು ಕಾಪಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಓ ಕರ್ತನೆ, ಸೈತಾನನು ಅನೇಕ ವಂಚನೆಗೆ ಗುರಿ ಮಾಡುವಾತನಾಗಿದ್ದಾನೆ, ಆದರೆ ನೀನು ಕುರುಬನು, ಒಡೆಯನು, ರಕ್ಷಕನು, ನಮ್ಮನ್ನು ಕಾಯುವಾತನಾಗಿದ್ದಿ. ಆ ರೀತಿ ಕಾಯ್ದು ಕಾಪಾಡು. ಸರ್ಕಾರವು ಸಹ ಕರ್ತನೆ ಸ್ವಾಮಿ ಯಾವ ರೀತಿಯಲ್ಲಿ ಕರ್ತನೆ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಅವರಿಗೆ ಸಹಾಯ ನೀಡು. ನಿಸ್ವಾರ್ಥದಿಂದ ಕರ್ತನೆ ಅವರು ತಮ್ಮ ಒಂದು ಸಹಾಯವನ್ನು ಬಡವರಿಗೂ ನೀಡಿ ಪೀಪಲ್ಗೂ ದೊರಕಲಿಕ್ಕಾಗುವಂತೆ ನಿನ್ನ ಕೃಪೆ ಕೊಡು. ಕರ್ತನೆ ಸ್ವಾಮಿ, ವೈರಸ್ಗಳಿಂದ ನೀನು ಪ್ರೊಟೆಕ್ಟ್ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರು ಕರ್ತನೆ ಸ್ವಾಮಿ ಒಂದು ಪೋಸ್ಟ್ ಕೋವಿಡ್ ಇಂದ ಸಫರ್ ಆಗ್ತಿದ್ದಾರೆ ಅನೇಕರು ಅವರನ್ನು ಸಹ ನಿನ್ನ ಕಾಯ್ದು ಕಾಪಾಡೆಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕೆಲವರು ನಮ್ಮನ್ನು ಹಗಲಿ ನಿನ್ನ ಸನ್ನಿಧಾನಕ್ಕೆ ಸೇರಿದ್ದಾರೆ, ಅವರ ಆತ್ಮಕ್ಕೆ ಸಮಾಧಾನ ಶಾಂತಿಯನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಸ್ವಾಮಿ ಬಿಟ್ಟು ಹೋಗಿರುವಂತಹ ಹೆಂಡತಿ ಮಕ್ಕಳಿಗಾಗಿಯೂ ಬಂಧು ಮಿತ್ರಾದಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸು ಸ್ವಾಮಿ, ನೀನೇ ಸಮಾಧಾನ ಕೊಡುವಾತನು, ಶಾಂತಿ ಕೊಡುವಾತನು, ಕಾಯುವಾತನು, ಕಾಪಾಡುವಾತನು. ಒಂದು ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ. ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ನಿನಗೆ ಕೊಂಡಾಡುತ್ತೇವೆ, ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೋಸ್ಕರ ಕರ್ತನೆ ಸ್ವಾಮಿ ಎಲ್ಲ ಒಂದು ಅಧಿಕಾರವು ನಿನ್ನಿಂದ ಕೊಡಲ್ಪಟ್ಟಿತ್ತೆ ಎಂಬುದಾಗಿ ಆ ಒಂದು ಅಧಿಕಾರವಿರುವಂತ ನಮ್ಮ ಒಂದು ಮಿಷನ್ ಅಲ್ಲಿ ಆಗಲಿ, ನಮ್ಮ ಚರ್ಚಸ್ಗಳಾಗಲಿ, ಪ್ಯಾರಾ ಚರ್ಚ್ ಆರ್ಗನೈಸೇಷನ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಮಿಷನ್ ಏಜೆನ್ಸಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. FMBP, IEM, ಕರ್ತನೆ ಮಹಾರಾಷ್ಟ್ರ ವಿಲೇಜ್ ಮಿನಿಸ್ಟ್ರಿ, ಮಹಾರಾಷ್ಟ್ರ ಲವ್ ಮಿನಿಸ್ಟ್ರಿ ಎಂಬುದಾಗಿ ಬೇರೆ ಬೇರೆ ಮಿಷನ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯೂತ್ಗಳ ಮಧ್ಯದಲ್ಲಿಯೂ, ಮಹಿಳೆಯರ ಮಧ್ಯದಲ್ಲಿಯೂ, ಮಕ್ಕಳ ಮಧ್ಯದಲ್ಲಿಯೂ ಕರ್ತನೆ ಸ್ವಾಮಿ, ಹಾಗೂ ಕರ್ತನೆ ಓಲ್ಡ್ ಏಜ್ ಹೋಮ್ಗಳಿಗಾಗಿ, ಆರ್ಫನೇಜಸ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕ ಓಲ್ಡ್ ಏಜ್ ಹೋಮ್ಸ್, ಅನೇಕ ಆರ್ಫನೇಜಸ್ ಕರ್ತನೆ ಮಕ್ಕಳ ಒಂದು ಕರ್ತನೆ ಹಾಸ್ಟೆಲ್ಗಳು ಕರ್ತನೆ ಈಗ ಮುಚ್ಚಿ ಹೋಗಿದೆ ಎಂಬುದಾಗಿ ಕೇಳ್ತೇವೆ. ಆದರೆ ಕರ್ತನೆ ಅದು ಮತ್ತೆ ತಿರುಗಿ ಕರ್ತನೆ ಬಡ ಮಕ್ಕಳಿಗೆ ಸಹಾಯವಾಗುವಂತ ರೀತಿಯಲ್ಲಿ ಹಾಸ್ಟೆಲ್ಗಳು ಓಪನ್ ಆಗುವಂತೆ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸು ಸ್ವಾಮಿ, ನಿನ್ನ ನಡೆಸು. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ನಮ್ಮ ಆರಾಧನೆಯಲ್ಲಿ ಕರ್ತನೆಯನ್ನು ಪ್ರಸನ್ನನಾಗಿರು. ನೀನೇ ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ನಮ್ಮನ್ನು ನಡೆಸಿಕೊಡು. ನೀನೇ ಕರ್ತನೆ ಸ್ವಾಮಿ ಪ್ರಾರಂಭ, ನೀನೇ ಅಂತ್ಯ ಸ್ವಾಮಿ. ನೀನಿಲ್ಲದೆ ನಾವು ಏನು ಮಾಡೋದಕ್ಕಾಗುವುದಿಲ್ಲ. ನಿನ್ನ ಕೈಗಳಲ್ಲಿ ಇಡುತ್ತೇವೆ ಸ್ವಾಮಿ. ನಮ್ಮ ಆರಾಧನೆಯನ್ನು ಹಾಡುವಂತ ಹಾಡು, ಪ್ರಾರ್ಥನೆ, ವಾಕ್ಯ, ಅನ್ಯೋನ್ಯತೆ, ಪ್ರೀತಿ ಕರ್ತನೆ ಸ್ವಾಮಿ ಪ್ರತಿಯೊಂದೊಂದು ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ನಡೆಸಿ ಎಂಬುದಾಗಿ ನಮ್ಮನ್ನು ಅಲ್ಲಿಂದ ಆಶೀರ್ವದಿಸಿ ಕಳಿಸಿಕೊಡು ಎಂಬುದಾಗಿ ನಾವು ಬೇಡಿರುವಂತ ವಿಜ್ಞಾಪನೆ, ಬೇಡದು ಬಿಟ್ಟಿರುವಂತಹ ಸರ್ವ ಆಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧದಿಂದ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡ್ರಿ. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿನಿಂದ ತಪ್ಪಿಸ್ರಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವನಲ್ಲಿ ಆಗಿರಲಿ ಸ್ವಾಮಿ. ಆಮೆನ್. ಈ ದಿನ ನಮ್ಮ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗ ಪೌಲನು ಕೊಲೆಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 1ರಿಂದ 11. ದ ಕೊಲೋಸಿಯನ್ ಚಾಪ್ಟರ್ 3 ವರ್ಸ್ 1 to 11. ಕೊಲೋಸಿಯನ್ ಚಾಪ್ಟರ್ 3 ವರ್ಸ್ 1 to 11. ಕನ್ನಡದಲ್ಲಿ ಮಿಸ್ಟರ್ ಸಂತೋಷ್ ಹಳ್ಳಿಯವರು ಮತ್ತು ಇಂಗ್ಲಿಷ್ನಲ್ಲಿ ಮಿಸಸ್ ಮೇರೋ ಶುಕ್ಲಾವತ್. ಈ ದಿನಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯವು ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 11. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 11. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದನು. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ.
ಯಾಕೆಂದರೆ ನೀವು ಸುತ್ತಿರೆಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದಿಟ್ಟಿದೆ. ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದವುಗಳನ್ನು ಸಾಯಿಸಿರಿ. ಜಾರತ್ವ, ಬಡತನ, ಕಾಮಾಭಿಲಾಷ, ದುರಾಶೆ, ವಿಗ್ರಹಾರಾಧನೆಗಳೇ ಸಮವಾಗಿರೋ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವಗಳ ದೇವರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವಗಳನ್ನು ಧರಿಸಿಕೊಂಡಿದ್ದಿರಲ್ಲವೇ? ಈ ಸ್ವಭಾವಗಳು ಅದನ್ನು ಸೃಷ್ಟಿದಾತನ ಹೋಲಿಕೆಗೆ ಮೇರೆಗೆ ದಿನದಂತೆ ನೂತನವಾಗುತ್ತಾ ಪೂರ್ಣ ಜ್ಞಾನಗಳನ್ನು ಉಂಟು ಮಾಡುತ್ತದೆ. ಇದನ್ನು ಧರಿಸಿಕೊಂಡಿದ್ದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ, ಮೆಚ್ಚುವ ಮೇಣ ಎಂಬ ಹೆಸರುಗಳಲ್ಲಿ ಆಳು ಬಂಡೆ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು ಎಂಬುದೇ ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. Today's scripture portion is taken from New Testament, Colossians chapter 3, 1 to 11. Colossians chapter 3, 1 to 11. Since then you have been raised with Christ, set your heart on things above, where Christ is seated at the right hand of God. Set your mind on things above, not on earthly things, for you are dead, and your life is now hidden with Christ in God. When Christ, who is your life, appears, then you also will appear with him in glory. Put to death, therefore, whatever belongs to your earthly nature: sexual immorality, impurity, lust, evil desires, and greed, which is idolatry. Because of these, the wrath of God is coming. You used to walk in these ways in the life of you once lived, but now you must rid yourself of all such things as these: anger, wrath, malice, slander, and filthy language from your lips. Do not lie to each other, since you have taken off your old self with its practice and have put on the new self, which is being renewed in knowledge in the image of its creator. Here there is no Greek or Jew, circumcised or uncircumcised, barbarian, Scythian, slave or free, but Christ is all and is in all. Therefore, as God's chosen people, holy and dearly loved, clothe yourself with compassion, kindness, humility, gentleness, and patience. Bear with each other and forgive whatever grievance you may have against one another. Forgive as the Lord forgave you. And overall, these virtues put on love, which binds them all together in perfect unity. May the good Lord bless these words. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತ ಮಾಡುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮತ್ತು ನೀವು ಕೊಡುವಂಥ ಕಾಣಿಕೆಗಳನ್ನು ನಿಮ್ಮ ಒಂದು ಸೇವೆಗಾಗಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೊಡುತ್ತಾ ಬಂದಿದ್ದೀರಿ. ದೇವರು ಆಶೀರ್ವಾದ ನೀಡಲಿ ಮತ್ತು ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಇನ್ನು ಯಾರಾದರೂ ಟೈತ್ಸ್ ಮತ್ತು ಸ್ಪೆಷಲ್ ಆಫರಿಂಗನ್ನು ಕೊಡುವರಿದ್ದರೆ ನೀವು ಸಭಾಪಾಲಕರ ಹತ್ರ ಬಂದು, ಇಲ್ಲದೇ ಇದ್ದರೆ ನಮ್ಮ ಒಂದು ಟ್ರೆಜರ್ ಹತ್ರ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು ನಾವು ಪ್ರಾರ್ಥಿಸಿದ ಹಾಗೆ ದೇವರ ಒಂದು ಚಿತ್ತ ಇರುವುದಾಗಿದ್ದರೆ ಮುಂದಿನ ತಿಂಗಳದಿಂದ ನಾವು ಆರಾಧನೆಯಲ್ಲಿ
ಬರುವಂತೆ ಒಂದು ಗೌರ್ಮೆಂಟ್ ಆರ್ಡರ್ ಕೊಡುತ್ತಾರೆ ಎಂಬುದಾಗಿ ನಾವು ವಿಶ್ವಾಸವುಳ್ಳವರಾಗಿದ್ದೇವೆ. ಅದೇ ರೀತಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಅಕ್ಟೋಬರ್ 2ನೇ ಒಂದು ಭಾನುವಾರದಿಂದ ನಾವು ಸಭೆ ಆರಾಧನೆಯಲ್ಲಿ ಸೇರುವುದಕ್ಕೆ ಬರಲಿಕ್ಕಾಗುವಂತೆ ಪ್ರಾರ್ಥಿಸಿರಿ, ನಡೆಸಿರಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ. ಈ ಒಂದು ಸಮಯದಲ್ಲಿ ಬರ್ತ್ಡೇ ಆಚರಿಸುವಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ವಿ ವಿಲ್ pray for all those who are celebrate their birthdays in this week. ಈ ಒಂದು ವಾರದಲ್ಲಿ ಈ ದಿನ 26 ಸುದರ್ಶನ್ ಸಿಂಧೆ ಅವರು ಬರ್ತ್ಡೇ ಆಚರಿಸುವಂಥವರಾಗಿದ್ದಾರೆ. ನಾಳೆ 27 ಮಿಸ್ಟರ್ ಪ್ರಕಾಶ್ ಸೋನ್ಸ್ ಹಾಗೂ ಆಂಟಿ ಮಿಸಸ್ ಕಾಂತಸ್ವಾಮಿ ಅವರು ಬರ್ತ್ಡೇ ಆಚರಿಸುವಂಥವರಾಗಿದ್ದಾರೆ. 29ಕ್ಕೆ ಲಿಯೋನಾ ಬಂಗೇರ ಬರ್ತ್ಡೇ ಆಚರಿಸುವವಳಾಗಿದ್ದಾಳೆ. ಅವರು ಉಳಿದಿದ್ದಾರೆ. ದೇವರ ಮಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಅಕ್ಟೋಬರ್ 2ಗೆ ಮಿಸ್ಟರ್ ಮೋಹನ್ ಕರಿ ಅವರು ಬರ್ತ್ಡೇ ಆಚರಿಸುವಂಥವರಾಗಿದ್ದಾರೆ. ಈ ಒಂದು ವಾರದಲ್ಲಿ ಒಂದು ಪ್ರಿಯರು ಬರ್ತ್ಡೇ ಆಚರಿಸುವಾಗ ಅವರು ಬರ್ತ್ಡೇ ಆಶೀರ್ವಾದದಾಯಕವಾಗುವಂತೆ ನಡೆಸಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥನೆ ಮಾಡುತ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ದಿನ 26 ಕರ್ತನೆ ಸ್ವಾಮಿ ಮಿಸ್ಟರ್ ಸುದರ್ಶನ್ ಸಿಂಧೆ, ಭಾನು ಸುದರ್ಶನ್ ಸಿಂಧೆಯನ್ನು ಕರ್ತನಿನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಹಾಗೂ ಸಿಸ್ಟರ್ ಸುರೇಖಾ ಸಿಂಧೆಯನ್ನು ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಅವರ ಕರ್ತನೆ ಬರ್ತ್ಡೇ ಆಶೀರ್ವಾದದಾಯಕವಾಗುವಂತೆ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಿಸಸ್ ಕಾಂತಸ್ವಾಮಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. 27ಕ್ಕೆ ಕರ್ತನೆ ಅವರು ಬರ್ತ್ಡೇ ಆಚರಿಸುವಾಗ ನನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಅವರು ಈ ಸಮಯದಲ್ಲಿ ಬೆಂಗಳೂರಿನಲ್ಲಿ ಇರುವಾಗ ಕರ್ತನೆ ನೀನು ಅವರನ್ನು, ಅವರ ಯಜಮಾನ ಡಾಕ್ಟರ್ ಸ್ವಾಮಿಯವರನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಈ ಒಂದು ಜನ್ಮದಿನ ಅವರಿಗೆ ಆಶೀರ್ವಾದದಾಯಕವಾಗುವಂತೆ ನೀನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನಲ್ಲಿ ನಾವು ಬೇಡುವರಾಗಿದ್ದೇವೆ. ಅದೇ ರೀತಿ 27ಕ್ಕೆ ಕರ್ತನೆ ಮಿಸ್ಟರ್ ಪ್ರಕಾಶ್ ಸೋನ್ಸ್ ಕರ್ತನೆ ಬರ್ತ್ಡೇ ಆಚರಿಸುವಾಗ ಆ ಸಹೋದರನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡು. ಕಳೆದ ವರ್ಷವೆಲ್ಲ ನೀನು ಕಾಪಾಡಿ ನಡೆಸಿದಂತೆ ಈ ಮುಂಬರುವಂಥ ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸು. ಅವರ ಹೆಂಡತಿ, ಮಗ ಮತ್ತು ತಾಯಿಯನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸು, ನಿನ್ನ ಒಂದು ದಯನ ತೋರಿಸಿ ಎಂಬುದಾಗಿ ಬೇಡುತ್ತೇವೆ. ನಿನ್ನ ಒಂದು ಸೇವೆಯಲ್ಲಿ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿ ಎಂಬುದಾಗಿ ಬೇಡುತ್ತೇವೆ. ಹಾಗೂ ಕರ್ತನೆ ಸ್ವಾಮಿ 29ಕ್ಕೆ ಲಿಯೋನಾ ಬಂಗೇರ ಬರ್ತ್ಡೇ ಆಚರಿಸುವಾಗ ಆ ಮಗಳನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಆಶೀರ್ವದಿಸು. ಆ ಮಗಳು ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಾಗಲೂ ಕರ್ತನೆ ನಿನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರ್ತನೆ ಮನುಷ್ಯರ ದೇವರ ದಯದಲ್ಲಿ ಬೆಳೆಯುವಾಗ ನಿನ್ನ ಆಶೀರ್ವಾದ ನೀಡು. ಮತ್ತು ಜೇಡು ಮಣ್ಣು ಕುಮಾರನ ಕೈಯಲ್ಲಿ ಹೇಗೋ ಹಾಗೆ ನಾವು ನಿನ್ನ ಕೈಗಳಲ್ಲಿದ್ದೇವೆ ಎಂಬುದಾಗಿ ಇಸ್ರಾಯೇಲ್ ಜನರು ಹೇಳುವಾಗ ಅದೇ ರೀತಿ ಕರ್ತನೆ ಲಿಯೋನಾ ಬರ್ತ್ಡೇ ಆಚರಿಸುವಾಗ ಆ ಮಗಳನ್ನು ನಿನ್ನ ಕೈಯಲ್ಲಿಡ್ತೇನೆ, ನಿನ್ನ ಆಶೀರ್ವಾದ ನೀಡು. ತಂದೆ ತಾಯಿಗಳಾದಂಥ ಕರ್ತನೆ ಸ್ವಾಮಿ ಸುಜಯ್ ಬಂಗೇರ ಹಾಗೂ ಜಾನೆಟ್ ಬಂಗೇರಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಿನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡು. ಜಾನೆಟ್ಗೋಸ್ಕರ ನಿನ್ನ ಮುಂದೆ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರ ಕೃಪೆಯಿಂದ ಕರ್ತನ ಮಗಳಿಗೆ ಕೊಟ್ಟಿರುವಂಥ ಒಂದು ಗರ್ಭಫಲಕ್ಕಾಗಿ ಸ್ತೋತ್ರ. ಆ ಮಗಳನ್ನು ನಿನ್ನ ಆಶೀರ್ವಾದ ನೀಡು ಮತ್ತು ನಿನ್ನ ಒಂದು ಚಿತ್ತಕ್ಕನುಸಾರವಾಗಿ ಸೇಫ್ ಆ್ಯಂಡ್ ನಾರ್ಮಲ್ ಡೆಲಿವರಿಯನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಆಂಟಿ ಸುಧಾ ಬಂಗೇರ ಅವರನ್ನು ಸಹ ನಿನ್ನ ಕೈಲಿಡ್ತೇನೆ, ನಿನ್ನ ಆಶೀರ್ವಾದ ನೀಡು, ನಡೆಸೆಂಬುದಾಗಿ ಬೇಡುತ್ತೇವೆ. ಹಾಗೂ ಕರ್ತನೆ ಸ್ವಾಮಿ 2ನೇ ತಾರೀಕು ಮಿಸ್ಟರ್ ಮೋಹನ್ ಕರಿ ಅವರು ಬರ್ತ್ಡೇ ಆಚರಿಸುವಾಗ ನಿನ್ನ ಆಶೀರ್ವಾದ ನೀಡು. ಕರ್ತನೆ ಸ್ವಾಮಿ ಮಿಸಸ್ ಉಷಾ ಕರಿ ಅವರನ್ನು ಮತ್ತು ಸ್ಟೆಫಿ ಕರಿಯನ್ನು ಸಹ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರ್ತನೆ ಬ್ರದರನ್ನು ಬೇಕಾಗಿರುವಂಥ ಆರೋಗ್ಯವನ್ನು ದಯಪಾಲಿಸಿಕೊಡು. ಕಳೆದ ವರ್ಷವೆಲ್ಲ ಕಾಪಾಡಿದಂತೆ ಮುಂಬರುವಂಥ ವರ್ಷದಲ್ಲಿ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸು. ಆತ್ಮಿಕ ವರದಾನಗಳನ್ನು ದಯಪಾಲಿಸಿಕೊಡು. ಸಮಾಧಾನ ಶಾಂತಿಯನ್ನು ದಯಪಾಲಿಸಿಕೊಡು. ನಿನ್ನ ಗಾಯಗಳನ್ನು ಚಾಚಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡೆಂಬುದಾಗಿ ನಿನ್ನ ಉಪಕಾರಗಳನ್ನು ಸ್ಮರಿಸಿ ನಾವು ಕೊಂಡಾಡುತ್ತೇವೆ. ನಿನ್ನ ವಿಶೇಷವಾದ ಆಶೀರ್ವಾದ ಈ ಪ್ರಿಯರ ಮೇಲೆ
ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂಥರ ಮೇಲೆ, ಅವರ ಕುಟುಂಬ ಮಕ್ಕಳ ಮೇಲೆ ಸದಾಕಾಲ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಅವರ ನೆನಕಲ್ಲಿಡುತ್ತಾ ಬೇಡಿರುವಂಥ ವಿಜ್ಞಾಪನೆ, ಬೇಡದು ಬಿಟ್ಟಿರುವಂಥ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಈಗ ವರ್ಷಿಪ್ ಸಾಂಗ್ ಇದೆ, ವಿಲ್ ಸಿಂಗ್ ವರ್ಷಿಪ್ ಸಾಂಗ್ಸ್. Let us close our eyes and humble ourselves and go into time of silent prayer. Most gracious Father, we thank you, Lord, for this moment that you have blessed us, Lord. Help us to humble ourselves, Father God. As we go into the time of praise and worship, let our praises not be to the world, but to glorify you, Father God. Lord, we ask your presence, we ask your Spirit of your Holy Spirit to be in our life, Lord. Bring peace in our life, Father God. We thank you for hearing our prayers. In Christ Jesus' name we pray. Amen. We sing 113, page number 27, song number 113, page 27, we are here to praise you. Song number 277, O Teri Stuti Aradhana. से तेरी
We sing song number 362, ಇಂಥ ಒಳ್ಳೆ ಸಮಯದವಳು. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರೇ, ಅಪ್ಪ ತಂದೆ, ಇಡೀ ವಾರ ನಮ್ಮನ್ನು ಕಾಯ್ದು ಕಾಪಾಡಿ ಹೊಸ ದಿನದಲ್ಲಿ ನಮ್ಮನ್ನೆಲ್ಲ ಆಲಯಕ್ಕೆ ಬರಮಾಡೋದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ತಂದೆ. ಅಪ್ಪ ತಂದೆ, ಈ ದಿನದಲ್ಲಿ ಅಯ್ಯನವರು ಹೇಳುವಂಥ ವಾಕ್ಯಗಳು ನಿನ್ನ ಬಾಯಿಂದ ಬರುವಂತಾಗಲಿ ತಂದೆ. ಅದನ್ನು ಕೇಳಿ ನಾವೆಲ್ಲರೂ ಅದರಿಂದ ಆನಂದಪಟ್ಟು ತಂದೆ ಪಡುವಂಥ ಅನುಗ್ರಹ ಮಾಡಬೇಕಾಗಿ ಬೇಡುತ್ತಂತೆ ತಂದೆ. ಅಪ್ಪ, ಇಲ್ಲಿ ಬಂದಂಥವ್ರನ್ನು ಪ್ರತಿಯೊಂದು ಆಶೀರ್ವದಿಸಿ ಕಾಪಾಡು ತಂದೆ. ಬಾರದಿದ್ದವರು ತಂದೆ ಆನ್ಲೈನ್ ಮೂಲಕ ನೋಡುತ್ತಿರುವಾಗ ತಂದೆ ಅವರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ತಂದೆ. ಅಪ್ಪ ತಂದೆ, ಅದರಿಂದ ನಮ್ಮ ಚರ್ಚೆಯಲ್ಲಿದ್ದಂಥ ಪ್ರತಿಯೊಂದು ಸಭೆಯವ್ರನ್ನ ಆಶೀರ್ವದಿಸ್ತಂದೆ. ಯಾರು ಅನಾಗ ರೋಗದಲ್ಲಿದ್ದಾರೆ ತಂದೆ, ಅವರೆಲ್ಲರನ್ನು ಈ ದಿನವನ್ನು ಗುಣಪಡಿಸಬೇಕಾಗಿ ಬೇಡುವಂತ ತಂದೆ. ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಮೂಲಕವಾಗಿ ಬೇಡುತ್ತಂತೆ ತಂದೆ. ಆಮೆನ್. Thank you, friends, for leading us in our worship songs. God bless you. ಈ ದಿನದಲ್ಲಿ ನಾನು ಆರಿಸಿಕೊಂಡಂಥ ವೇದ ಭಾಗ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 1-11 ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಓದಲಾಯಿತು. For our meditation, I have chosen a passage from Colossians chapter 3,
verse 1 to 11. It is read to us in English, Kannada, and also in English. The garments of ungodly. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ವಿಷಯಗಳಲ್ಲಿ ನಾವು ನೋಡುವಾಗಲೂ ದೇವರನ್ನು ಆರಿಸಿಕೊಂಡಂಥ ಜನಾಂಗ, ದೇವರು ಆರಿಸಿಕೊಳ್ಳದೆ ಇರುವಂಥ ಒಂದು ಜನಾಂಗ ಎಂಬುದಾಗಿಯೂ, ವಿಶ್ವಾಸಿಗಳು ಅವಿಶ್ವಾಸಿಗಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಬೆಳಕಿನವರು ಮತ್ತು ಕತ್ತಲೆಯವರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಒಂದು ಸನ್ನಿಧಾನದಲ್ಲಿ ಕರ್ತನೆ ಯಾವಾಗಲೂ ಎರಡು ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ಥರ ನಾವು ಮುಂದಿನ ಒಂದು ಭವಿಷ್ಯದಲ್ಲಿ ಸಹ ನೋಡುವಾಗಲೂ ಒಂದು ಪರಲೋಕ, ಒಂದು ನರಕ ಎಂಬುದಾಗಿ ಇದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇನೆಂದರೆ ಸತ್ಯವೇದವು ಹೇಳುತ್ತದೇನೆಂದರೆ, ಯಾರು ಆ ಒಂದು ವಿಶ್ವಾಸದಲ್ಲಿದ್ದಾರೋ, ಬೆಳಕಿನವರಾಗಿದ್ದಾರೋ, ಯೇಸು ಸ್ವಾಮಿನ ಅಂಗೀಕಾರದವರಿದ್ದಾರೋ, ಯಾರು ಗಾಡ್ಲಿ ಇದ್ದಾರೋ ಅವರು ಏನೆಂದರೆ ಆ ಒಂದು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾರು ಅವಿಶ್ವಾಸಿಗಳಲ್ಲಿದ್ದಾರೋ, ಯಾರು ದೇವರನ್ನು ತಿಳಿಯದಿದ್ದಾರೋ, ಕತ್ತಲೆಯಲ್ಲಿದ್ದಾರೋ, ಸೈತಾನನ ಬಂಧನದಲ್ಲಿದ್ದಾರೋ, ಅನ್ಗಾಡ್ಲಿ ಅಥವಾ ಒಂದು ದೇವರ ಒಂದು ಭಯ ಇಲ್ಲದವರಾಗಿದ್ದಾರೋ ಅಂಥವರು ನಾಶನಕ್ಕೆ ಹೋಗ್ತಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೇನೆಂದರೆ ಆದಿಯಿಂದಲೂ ನಾವು ನೋಡುವಾಗಲೂ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗಲೂ, ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗಲೂ ಏನೆಂದರೆ ನಾವು ಒಂದನ್ನು ನಾವು ನೋಡುವಾಗೇನೆಂದರೆ ದೇವರು ಆರಿಸಿಕೊಂಡಂಥ ಜನಾಂಗ ಇಸ್ರಾಯೇಲರೆಂಬುದಾಗಿ ಅವರನ್ನು ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ದೇವರು ಅವರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಒಂದು ಆರಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. ಅದೇ ಥರ ದೇವರು ಹೊಸ ಒಡಂಬಡಿಕೆ ಬಂದಾಗ ವಿಶ್ವಾಸಿಗಳಾದಂಥ ನಾವು ಆ ಕರ್ತನ ವಿಶ್ವಾಸದಲ್ಲಿ ನಾವು ಬಂದಿದ್ದೇವೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಗಾಡ್ಲಿ ಮತ್ತು ಅನ್ಗಾಡ್ಲಿ ಮತ್ತು ಇಕ್ಕಟ್ಟಾದ ದಾರಿ, ಅಗಲವಾದ ದಾರಿ ಎಂಬುದಾಗಿ ನಾವು ನೋಡ್ತೇವೆ. ಇಕ್ಕಟ್ಟಾದ ದಾರಿ ಏನಂದರೆ ಯಾರು ವಿಶ್ವಾಸದಲ್ಲಿದ್ದಾರೋ, ಯಾರು ನಂಬಿಕೆಯಲ್ಲಿದ್ದಾರೋ ಅವರಿಗೆ ಕಷ್ಟಗಳು, ಹಿಂಸೆಗಳು ಬರ್ತವೆ ಎಂಬುದಾಗಿ ನೋಡ್ತೇವೆ. ಅಗಲವಾದ ದಾರಿಗೆ ಜನರು ಹೋಗುವಂಥವ್ರು ಬಹು ಜನರು ಎಂಬುದಾಗಿ, ನಾಶನಕ್ಕೆ ಹೋಗುವಂಥವರು ಬಹು ಜನರು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಯೇಸು ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ನಾವೇನಾಗಿದ್ದೇವೆನೆಂದರೆ ನಾವು ಸೆಳೆಯಲ್ಪಟ್ಟವರಾಗಿದ್ದೇವೆ. ಆ ಒಂದು ಸೆಳೆವಿಕೆಯಿಂದ ಏನೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಮ್ಮ ಒಬ್ಬನಾದ ನಾಶವಾಗಬಾರದೆಂಬುದಾಗಿ ನಾವು ನೋಡುವಂಥದ್ದೇ. ಇಲ್ಲಿ ಗಾರ್ಮೆಂಟ್ ಎಂಬುದಾಗಿ ಹೇಳುವಾಗ ಒಂದು ಬಟ್ಟೆ, ಈ ಒಂದು ಬಟ್ಟೆ ಎಂಬುದಾಗಿ ನಾವು ನೋಡುವಾಗಲೂ ಏನೆಂದರೆ ಇದು ಒಂದು ರೋಪ್ ಅಥವಾ ನಾವು ಧರಿಸಿಕೊಳ್ಳುತ್ತೇವೆ ಎಂಬುದಾಗಿ ನೋಡುತ್ತೇವೆ. ಹೊಸ ಬಟ್ಟೆ ಕೆಲವರು ಧರಿಸಿಕೊಳ್ಳುತ್ತಾರೆ, ಕೆಲವರು ಹಳೆ ಬಟ್ಟೆಗಳನ್ನು ನಾವು ನೋಡುವಂಥವರಾಗಿದೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ when Paul is writing to the Colossian church, when we see there are from the beginning there is the two different kinds in the Bible. It says those who are believing in the Lord Jesus Christ, those who are not believed in the Jesus Christ, and also godly, ungodly, and the light and darkness, the short way, narrow way, and broad way. All those things when we see in the study in the Word of God, it tells us there is the two different kinds, people are there. The one is the believing the Lord Jesus Christ. Another one is the not believing about Lord Jesus Christ. In this also when Paul is writing to the Colossian church, the earlier you were in a darkness, you were in the old persons, but now after accepting Lord Jesus Christ, you are a new person. You became what is that? The godly. You have left ungodly, then now you are godly. There are many times when we are our parents, as a godly parents, when we say we praise God and thank God. When they are trusted in the Lord, they believed in the Lord, and also their children, and we as we are in that path of the godly.
then we are blessed. In this passage we will see the garment of ungodly ಎಂಬುದಾಗಿ ನಾವು ನೋಡುವಾಗ ಇದೊಂದು ಬಟ್ಟೆ ವಿಷಯದಲ್ಲಿ ಇಲ್ಲಿ ನೋಡ್ತೇವೆ. ಪೌಲನು ಇಲ್ಲಿ ಕೊಲೊಸ್ಸದವರಿಗೆ ಬರೆಯುವಂಥ ಸಮಯದಲ್ಲಿ ನೋಡ್ತೇವೆ ಏನಂದ್ರೆ early church, when the early church means now also like some independent pastors, some the village people, like when they were preaching the gospel, when they're sharing the word of God in the city or in the villages, when the newly converted persons, when he will take a baptism, when he take a baptism, or he or she when they take a baptism, they will water baptism. When they came out of the from the water, what the word of God says, like the old is died there, and now they live for the Lord Jesus Christ. They raised from the water, and they were after baptized, they will wear a clean and new and shining robes, or some the white dress they will wear, so that like the darkness has gone away, but a new has come. That is the purpose of after baptism, like and also those who are even child baptism also, when we take a child, they will put like the new dress, and also that a white clothes they will. The symbolize of the white is a purity, and ಒಂದು ಶುದ್ಧತ್ವದ ವಿಷಯದಲ್ಲಿ ಅಲ್ಲಿ ನಾವು ನೋಡುತ್ತೇವೆ. ದಟ್ ಈಸ್ ದ ಸಿಂಬಲೈಸ್. ದ ರೋಪ್ ವಾಸ್ ದ ಸಿಂಬಲ್ ಆಫ್ ಎ ನ್ಯೂ ಸೆಲ್ಫ್, ನ್ಯೂ ಲೈಫ್. ದ ಓಲ್ಡ್ ಈಸ್ ಪಾಸ್ಡ್ ಅವೇ, ನ್ಯೂ ಹ್ಯಾಸ್ ಕಮ್. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೇನೆಂದರೆ ಇಲ್ಲಿ ನ್ಯೂ ಲೈಫ್ ಡಿಮ್ಯಾಂಡ್ಸ್ ದ ಕ್ಲೀನ್ ಆ್ಯಂಡ್ ದ ಬ್ರೈಟ್ ಆ್ಯಂಡ್ ಶೈನಿಂಗ್ ಲೈಫ್ ಎಂಬುದಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಬ್ಯಾಪ್ಟಿಸಮ್ ಸಮಯದಲ್ಲಿ ಅಥವಾ ಆಗಲಿ ನಾವು ಪಾಸ್ಟರ್ಸ್ ವೆನ್ ವಿ ವೇರ್ ದ ರೋಬ್ಸ್ ಆ್ಯಂಡ್ ವೈಟ್, ಆ್ಯಂಡ್ ದ ಬೈಬಲ್ ಆಲ್ಸೋ ಸೇಸ್ ಲೈಕ್ when Jesus Christ will come and second time, and also the God will give us the white robes, like those who are the washed blood of the lamb, they will get the white robe. In a Revelation it talks about. ನಾವು ಹೊಸ ಒಡಂಬಡಿಕೆಯಲ್ಲಿ ಅಥವಾ ರೆವಲ್ಯೂಷನ್ ಅಥವಾ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಾಗಲೇನೆಂದರೆ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಕ್ರಿಸ್ತ ವಿಶ್ವಾಸಿಗಳಾದಂಥವರು ಏನಂದರೆ ಆ ಒಂದು ನಿಲುವಂಗಿಗಳು ಕೊಡಲ್ಪಡುತ್ತದೆ ಎಂಬುದಾಗಿ ನೋಡ್ತೇವೆ. ಇದಕ್ಕೇನೆಂದರೆ ನಿಲುವಂಗಿ ಅಂದರೆ ದ ಹೋಲ್ ಡ್ರೆಸ್ ಯು ವಿಲ್ ಗೆಟ್ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಅದು ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ ಅದು ಒಂದು ಶುದ್ಧತೆ ಅಥವಾ ಪ್ಯೂರಿಟಿಯನ್ನು ತೋರಿಸುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ಮೊದಲನೇ ವಚನ ಓದ್ತೇನೆ, ನೀವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನ ದೇವರ ಬಲಗಡೆಯಲ್ಲಿ ಆಸನ ನೋಡಲಾಗಿದ್ದಾರೆ. ಅಂದ್ರೇನು? ನೀವು ಏನ ಹುಡುಕಬೇಕಂತೆ? ಮೇಲಿರುವವುಗಳನ್ನೇ ಹುಡುಕಿರಿ ಎಂಬುದಾಗಿ, ಕೆಳಗಿನ ಒಂದನ್ನು ಹುಡುಕಬೇಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೇನು? ಈ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ನೀವು ಯಾರ ಮೇಲೆ ಮನಸ್ಸಿಡಬೇಕೆಂಬುದಾಗಿ ನೋಡುವಾಗ ಕ್ರಿಸ್ತನ ಮೇಲೆ, ಆ ಒಂದು ಮೇಲಿರುವಂಥವುಗಳ ಮೇಲೆ ಇರುವಂಥವುಗಳು ಎಂಬುದಾಗಿ ನಾವು ನೋಡುವಾಗ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೆಂಬುದಾಗಿ ಪ್ರೀತಿ, ಸಂತೋಷ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ದೇವರು ಕೊಡುವಂಥ ಒಂದು ಬಹುಮಾನಗಳು, ರಿವಾರ್ಡ್ಸ್. ವೆನ್ ಜೀಸಸ್ ಕ್ರೈಸ್ಟ್ ವಿಲ್ ಕಮ್ ಅಂಡ್ ವಿಲ್ ಗಿವ್ ದ ಕ್ರೌನ್ ಆಫ್ ರೈಚಸ್ನೆಸ್, ಬಾಡದ ಒಂದು ಜಯಮಾಲೆಯನ್ನು ಕೊಡುವಂಥವ್ರು ಆಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಆದರೆ ಇಲ್ಲಿ ನಾವು ಈ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ನಾವು ನೋಡ್ತೇವೆ. ನಾವು ಇಲ್ಲಿ ಇದ್ದೇವೆ ಭೂಮಿಯಲ್ಲಿ, ಆದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಾಗಿಲ್ಲ. ಒಂದು ದಿನ ಈ ದಿನವನ್ನು, ಈ ಭೂಮಿಯನ್ನು ಬಿಟ್ಟು, ಈ ಎಲ್ಲವನ್ನು ಬಿಟ್ಟು ನಾವು ದೇವರ ಬಳಿಗೆ ಹೋಗುವಂಥವರಾಗಿದ್ದೇವೆ. ಅದಕ್ಕೇನೆಂದರೆ ನಾವು ವಿ ಆರ್ ಇನ್ ದ ವರ್ಲ್ಡ್ ಬಟ್ ವಿ ಆರ್ ಔಟ್ ಆಫ್ ದ ವರ್ಲ್ಡ್ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೇನೆಂದರೆ ಇಲ್ಲಿ ಮೊದಲು ಮತ್ತು ಎರಡನೇ ವಚನದಲ್ಲಿ ನಾವು ನೋಡುವಾಗ, ಇಫ್ ಯು ಹ್ಯಾವ್ ಬೀನ್ ರೇಸ್ಡ್ ವಿತ್ ಕ್ರೈಸ್ಟ್, ಸೀಕ್ ದ ಥಿಂಗ್ಸ್ ದಟ್ ಆರ್ ಅಬೌವ್
where the Christ is seated at the right hand of God. Set your mind on things that are above, not on things that are on earth. When earthly things will pass away, the heavenly things will eternal. ಶಾಶ್ವತವಾದಂಥವುಗಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೇನೆಂದರೆ ನಾವು ಮೇಲಿನವುಗಳನ್ನು ಹುಡುಕ್ತಾ ಇದ್ದೇವೆ, ಮೇಲಿನವರಿಗೆ ಸಂಬಂಧಪಟ್ಟಿದ್ದೇವೆ. ಭೂ ಸಂಬಂಧವಾದಂಥದ್ದು ನಾಶವಾಗುವಂಥದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ ಇಲ್ಲಿ ನಾವು ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವು ಯಾವ ರೀತಿ ಇರಬೇಕೆಂಬುದಾಗಿ ಇಲ್ಲಿ ತೋರಿಸಲ್ಪಟ್ಟಿದೆ. When we become the Christians, the how we need to. When the Colossian church, when they were, why Paul is writing to the Colossian church, is writing to the Colossian church, they saw that the old life, that everybody has an old life in us. ನಮ್ಮ ಪಾಪಮಯವಾದ ಜೀವಿತ, ಅಥವಾ ಯಾಕಂದರೆ ನಾವು ಆದಾಮನು ಮಾಡಿದ ಒಂದು ಪಾಪದಿಂದ ನಾವು ಎಲ್ಲರೂ ಅಥವಾ ಮನುಷ್ಯರೆಲ್ಲರೂ ಪಾಪಿಗಳಾದರೆ ಎಂಬುದಾಗಿ ನೋಡ್ತೇವೆ. Because of one man sinned or disobeyed God. That is the Romans, it says because of one man disobeyed God, the sin entered into the world. Through him, all we have died. But Romans chapter 5, the 12th verse onwards, it says because of one man obedience, that is Jesus Christ. Because of one man obedience, we got a salvation. ನಾವು ಆ ಒಂದು ಪರಲೋಕಕ್ಕೆ ಬಾಧ್ಯಸ್ಥರಾದೆವು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ನಾವು ಒಂದು ಮನುಷ್ಯನು ಅಥವಾ ವಿಶ್ವಾಸಕ್ಕೆ ಬಂದಿರುವುದರಿಂದ ಆತನ ಮೂಲಕವಾಗಿ ನಾವು ವಿಶ್ವಾಸದಿಂದ ಏನಾಗಿದ್ದೇವೆ, ನಾವು ಹೊಸಬರಾಗಿದ್ದೇವೆ. ಅದಕ್ಕೇನೆಂದರೆ ಆದ್ರೆ ಹೊಸಬರಾಗಿದ್ದೇವೆ ನಾವು ಕ್ರೈಸ್ತ ವಿಶ್ವಾಸಿಗಳು, ನಾನು ಕ್ರಿಸ್ತನೆಂಬುದಾಗಿ ಹೇಳಿ ಒಂದು ವೇಳೆ ನಾನು ಆ ಕ್ರಿಸ್ತನ ನಡಾವಳಿಕೆಯಲ್ಲಿ ನಡೆಯದೆ ಹೋದರೆ, ನನ್ನಲ್ಲಿ ಇರುವಂಥ ಆ ಗುಣಗಳು, ನಾವು ಪಾಪಮಯ ಜೀವಿತ ನಮಗೆ ಹೋಗದೇ ಇದ್ದರೆ, ನಾವು ಕ್ರೈಸ್ತನ ಎನಿಸಿಕೊಂಡರೂ ಸಹ ನಾನೇನು ಪ್ರಯೋಜನ ಇಲ್ಲ ಎಂಬುದಾಗಿ. ಅದಕ್ಕೇನೆಂದ್ರೆ ಪೌಲನಲ್ಲಿ ಬರೀತಾ ಇದ್ದಾನೆ ಅಂದರೆ, ವೆನ್ ಯು ಸೇ ದಟ್ ಒನ್ ಯು ಆರ್ ಬಿಲಾಂಗ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ವೆನ್ ಯು ಬಿಲಾಂಗ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ಮಸ್ಟ್ ಲಿವ್ ಎ ಕ್ರೈಸ್ಟ್ ಲೈಕ್ ಲೈಫ್ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ಈ ಭೂಮಿಗೆ ಸಂಬಂಧಪಟ್ಟಂತ ಆಸೆ ಆಕಾಂಕ್ಷೆಗಳು, ಮೋಸ, ವಂಚನೆ, ದುರಾಸೆ, ವಿಗ್ರಹಾರಾಧನೆ ಇದೆಲ್ಲವನ್ನು ಬಿಟ್ಟು ಬಿಡಬೇಕೆಂಬುದಾಗಿ, ವಿಸರ್ಜಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ನಾವು ಅದನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ 5ನೇ ಒಂದು ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಕೊಲೊಸ್ಸಿಯನ್ ಚಾಪ್ಟರ್ 3 verse 5, put to death therefore what is earthly in you. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ದಿನದಲ್ಲಿ. ವಿಲ್ ಎಕ್ಸಾಮಿನ್ ಅವರ್ ಸೆಲ್ಫ್, ಈಸ್ ದೇರ್ ಎನಿಥಿಂಗ್ ಅರ್ಥ್ಲಿ? ಭೂ ಸಂಬಂಧವಾದವುಗಳಲ್ಲಿ ಅಥವಾ ಪಾಪಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಗುಣಲಕ್ಷಣಗಳು ನಮ್ಮ ಒಂದು ಹಳೆ ಸ್ವಭಾವದಲ್ಲಿ ಇದೆ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆನಾ? ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡರು ಸಹ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ ನಿಮ್ಮಲ್ಲಿರುವಂಥ ಭೂ ಸಂಬಂಧವಾದ ಭಾವಗಳನ್ನು ಏನು ಮಾಡಬೇಕಂತೆ? ಸಾಯಿಸ್ರಿ. ಈ ಡೈಡ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಫಾರ್ ಸಿನ್ಸ್ ಆಫ್ ದ ಹೋಲ್ ವರ್ಲ್ಡ್, ಆಲ್ ಸಿನ್ಸ್, ನಾಟ್ ಒನ್ ಸಿನ್, ಎವ್ರಿಥಿಂಗ್. ಆ ಭೂ ಸಂಬಂಧವಾದಂಥದ್ದು ಏನೆಂಬುದಾಗಿ ನೋಡ್ತೇವೆ. ಜಾರತ್ವ, ಬಂಡುತನ, ಕಾಮಾಲಾಭಿಷಾಸೆ, ದುರಾಸೆ, ವಿಗ್ರಹಾರಾಧನೆ, ಸಮಾನವಾಗಿರೋ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ, ತ್ಯಜಿಸಿಬಿಡ್ರಿ, ದೂರ ಮಾಡ್ರಿ ಎಂಬುದಾಗಿ ನೋಡ್ತೇವೆ. ವಿಸರ್ಜಿಸಿಬಿಡಿ ಎಂಬುದಾಗಿ ನೋಡುವಾಗ ಅದನ್ನು ಮಾತ್ರ ಇನ್ನು ತಿರುಗಿ ಬರಲೇಬಾರದು ಎಂಬುದಾಗಿ, ಅದನ್ನು ತಳ್ಳಿ ಹಾಕುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಮನಸ್ಸಿಗೆ ಅನೇಕ ಸಮಯದಲ್ಲಿ ಈ ಒಂದು ಆಸೆ ಆಕಾಂಕ್ಷೆಗಳು, ದುರಾಸೆಗಳು ಬರುವಂಥದ್ದಾಗಿದೆ. ಅದಕ್ಕೇನೆಂದರೆ ನಾವು ದೂರ ಮಾಡಬೇಕೆಂಬುದಾಗಿ ನೋಡುತ್ತೇವೆ. Then the 5th verse it says, put to death therefore what is earthly in you, the sexual immorality, impurity, passion
Other translation it says lust, the evil desire and covetousness, which is idolatry. ಒಂದು ವಿಗ್ರಹಕ್ಕೆ ಸಮಾನ ಅಥವಾ ವಿಗ್ರಹ ಪೂಜೆ ಮಾಡುವಂಥದ್ದಕ್ಕೆ ಸಮಾನವಾಗಿದೆ ಎಂಬುದಾಗಿ ನೋಡ್ತೇವೆ. ದೇರ್ ಈಕ್ವಲೆಂಟ್ ಟು ದ ವರ್ಷಿಪಿಂಗ್ ಐಡಲ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಮೂರ್ತಿ ಪೂಜೆ ಮಾಡಬೇಡಿರಿ, ವಿಸರ್ಜಿಸ ದೇವರು ಆಜ್ಞೆ ಮಾಡ್ತಾನೆ. ಏನು ಆಜ್ಞೆ ಮಾಡ್ತಾನೆ? The God has in the Old Testament commanded the 10 commandments in Exodus chapter 20 and also Deuteronomy chapter 5. It's there is a 10 commandments. ಆ ಒಂದು ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದಶಾಜ್ಞೆಗಳು ಕೊಡಲ್ಪಟ್ಟಿದೆ. ಅದಕ್ಕೇನಂದ್ರೆ ಏನು ಮಾಡ್ತದೆ? ನೀವು ಇತರರ ಒಂದು ಮನೆಯಾಗಲಿ, ಇತರರ ಒಂದು ನೇಬರ್ಸ್ದು ಯಾವುದೇ ರೀತಿಯಲ್ಲಿ ಅಥವಾ ಆಳಾಗಲಿ ಹೆಂಡತಿ ಆಗಲಿ ಇನ್ಯಾವುದನ್ನು ನೀವು ಏನು ಮಾಡಬಾರ್ದು, ಆಸೆ ಪಡಬಾರ್ದು ಎಂಬುದಾಗಿ ನೋಡ್ತು. ಅದಕ್ಕೆ ಲೇಸನ ಪೌಲನ ಅರಿತಾನೆ ಅಂದರೆ ಇದೆಲ್ಲವೇನೆಂದರೆ ಇದಾಗಬಾರ್ದು. ವ್ಯಭಿಚಾರ ಅಂದರೆ ಕೊಲೆ, ಮೋಸ, ವಂಚನೆಗಳು ನಿಮ್ಮಲ್ಲಿ ಇರಬಾರ್ದು ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಆದರೆ ನಾವು ಈ ಒಂದು ಸಮಯದಲ್ಲಿ ಅಂಥದ್ದು ಇಲ್ಲ ನಮ್ಮಲ್ಲಿ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ದಟ್. ಆರ್ ವಿ ವಿಲ್ ಎಕ್ಸಾಮಿನಿಂಗ್, ಈಸ್ ದೇರ್ ಎನಿಥಿಂಗ್ ದ ಪ್ರಯಾರಿಟಿ ವಿ ಆರ್ ಗಿವಿಂಗ್? ಯಾವುದಕ್ಕೆ ಒಂದು ವೇಳೆ ನನಗೆ ಹಣದ ಆಸೆ ನಮಗೆ ಉಂಟು, ವಿ ನೀಡ್ ಎ ಮನಿ, ವಿ ಡಿಸೈರ್ ಫಾರ್ ಮನಿ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಡಿಸೈರು ಇದು ಏನಂದ್ರೆ ಪ್ರತಿಯೊಬ್ಬೊಬ್ಬನಿಗೆ ಬೇಕಾಗಿರುವಂಥದ್ದು. ಬಿಲೀವರ್ಸ್, ದ ಅನ್ಬಿಲೀವರ್ಸ್, ದ ಮಿನಿಸ್ಟರ್ಸ್ ಅಂಡ್ ದ ಸರ್ವೆಂಟ್ ಆಫ್ ದ ಲಾರ್ಡ್, ಸರ್ವೆಂಟ್ ಆಫ್ ಗಾಡ್, ಎವ್ರಿಬಡಿ ನೀಡ್ ಎ ಮನಿ. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಂದರೆ ದುರಾಸೆ, ಆಸೆ ಅಲ್ಲದೇನೆಂದ್ರೆ ದುರಾಸೆ ಎಂಬುದಾಗಿ ನೋಡ್ತೇವೆ. ಕೆಟ್ಟ ಆಸೆ ಅಥವಾ ಒಂದು ಸ್ವಾರ್ಥತನ ಎಂಬುದಾಗಿ ನಾವು ನೋಡ್ತೇವೆ. ನನಗೆ ಸಿಕ್ಕಬೇಕಾದಂಥದ್ದು ನನಗೆ ಸಿಕ್ಕಿದ್ರೆ ಅದಲ್ಲ, ಇನ್ನೂ ಹೆಚ್ಚಾಗಿ ಸಿಗಬೇಕು ಎಂಬುದಾಗಿ ಮೋಸ ಮಾಡುವಂಥದ್ದಾಗಲಿ ಇನ್ಯಾವುದರ ವಿಷಯದಿಂದ ನಾವು ಪಡೆದುಕೊಳ್ಳುವಂಥದ್ದಾಗಲಿ ಅದು ಸರಿಯಲ್ಲ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಾತನಾಗಿದ್ದಾನೆ. ಅದಕ್ಕೇನೆಂದರೆ ಈ ಒಂದು ವಿಷಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅದು ಯಾವುದಕ್ಕೆ ಸಮಾನವಾಗಿದೆ ಅಂದರೆ ಒಂದು ವಿಗ್ರಹಕ್ಕೆ ಸಮಾನವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಭೂ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದೇವಾ ಅಥವಾ ನಾವು ಪರಲೋಕಕ್ಕೆ ಸಂಬಂಧಪಟ್ಟಿದ್ದೇವೆ ಎಂಬುದಾಗಿ. ಒಂದು ವೇಳೆ ಆ ಒಂದು ಅನ್ಗಾಡ್ಲಿ ಗಾರ್ಮೆಂಟ್ ನನ್ನಲ್ಲಿರುವುದಾಗಿದ್ದರೆ, ಏನು ಅನ್ಗಾಡ್ಲಿ ಗಾರ್ಮೆಂಟ್ ಎಂಬುದಾಗಿ ನೋಡುವಾಗ ಇಮ್ಮಾರಲಿಟಿ, ಇಂಪ್ಯೂರಿಟಿ, ಲಸ್ಟ್, ಈವಿಲ್ ಡಿಸೈರ್, ಕವೆಟಸ್ನೆಸ್ ನನ್ನಲ್ಲಿರುವುದಾಗಿದ್ದರೆ ಏನಂದರೆ ಅದನ್ನು ನಾವೇನು ಮಾಡಬೇಕಂತೆ ತ್ಯಜಿಸಿ ಬಿಡಬೇಕು, ಅದನ್ನು ನಾವು ವಿಸರ್ಜಿಸಿ ಬಿಡಬೇಕು, ನಾವನ್ನೊಂದು ದೂರ ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ. ಇದು ಏನಂದರೆ ಪಾಪದಕ್ಕೆ ಸಂಬಂಧಪಟ್ಟಂಥದ್ದೇ. ಇಟ್ ಈಸ್ ಎ ಫ್ಲೆಶ್ಲಿ, ಒಂದು ದೇಹಕ್ಕೆ ಅಥವಾ ಫ್ಲೆಶ್ಲಿ ಎಂಬುದಾಗಿ ನೋಡುವಾಗ ದ ಗಾಡ್ ಆಸ್ ದ ಸ್ಪಿರಿಚುವಲ್ ಆ್ಯಂಡ್ ದ ಫ್ಲೆಶ್ಲಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದಕ್ಕೇನಂದರೆ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಹೋರಾಡುವವನಾಗಿದ್ದೇನೆ. ವಿ ಆರ್ ದ ಫೈಟಿಂಗ್ ವಿದಿನ್ ದ ಸ್ಪಿರಿಟ್ ಆ್ಯಂಡ್ ಫ್ಲೆಶ್. ದ ಫ್ಲೆಶ್ ಆ್ಯಂಡ್ ಸ್ಪಿರಿಟ್ ಆಲ್ವೇಸ್ ಫೈಟ್ಸ್. ದ ಫ್ಲೆಶ್ ಇದು ಏನಕ್ಕೆ ಸಂಬಂಧಪಟ್ಟಿದೆ? ಈ ಲೋಕಕ್ಕೆ, ಸೈತಾನನಿಗೆ ಸಂಬಂಧಪಟ್ಟಿದೆ ಎಂಬುದಾಗಿ. ದ ಸ್ಪಿರಿಟ್ ಈಸ್ ಹೆವೆನ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಫ್ಲೆಶ್ ಸಂಬಂಧಪಟ್ಟಿರುವಂಥ ಸಮಯದಲ್ಲಿ ಈ ಒಂದು ಪಾಪಮಯ ಈ ಒಂದು ಪಾಪಮಯ ಜೀವಿತದಿಂದ ಏನಾಗ್ತದಂತೆ ದೇವರ ಕೋಪ ಬರುತ್ತದೆ ಎಂಬುದಾಗಿ. ವೆನ್ ವಿ ಆರ್ ಇನ್ವಾಲ್ವ್ಡ್ ಇನ್ ದಿಸ್, ಲೈಕ್ the wrath of God will come upon us. It is we are allowing permission to come upon us a wrath of God. ಇವತ್ತಿಂದ ಏನಂದ್ರೆ ನಾವು ಏನು ಮಾಡ್ತೇವೆ ಅಂದರೆ ದೇವರ ಒಂದು ಕೋಪವನ್ನು ಅಥವಾ ದೇವರ ಒಂದು ಶಾಪವನ್ನು ಏನಂದ್ರೆ ನಮ್ಮ ಮೇಲೆ ತರಿಸಿಕೊಳ್ಳುತ್ತೇವೆ ಎಂಬುದಾಗಿ ಅವನು ಪೌಲನ ಎಚ್ಚರಿಕೆ ಕೊಡುತ್ತಾನೆ ಕೊಲೆಸಿದವರಿಗೆ. It is the warning
ದ ಕೊಲೋಸಿಯನ್ ಚರ್ಚ್. 7ನೇ ವಚನ ಓದುತ್ತೇನೆ, 6 ಮತ್ತು 7. On the account of these, the wrath of God is coming. 6th verse. On the account of these means the sexual immorality, impurity, passion, evil desire, covetousness. These 5 sins, on account of these, the wrath of God is coming. In these you have two once walked when you were living in them. But now you must put them away: anger, wrath, malice, slander, offense, talk off from your mouth. ಮತ್ತೆ ದುರ್ಭಾಷೆ, ನನ್ನ ಬಾಯಿಂದ ದುರ್ಭಾಷೆ, ಕೆಟ್ಟ ಭಾಷೆ, ಕೋಪ, ಏನಂದರೆ ದೂಷಣೆ, ಇದು ಏನು ಮಾಡ್ತದೆ ಅಂದರೆ ನಮ್ಮನ್ನು ಕೆಟ್ಟ ದಾರಿಗೆ ನಡೆಸುವಂಥದ್ದಾಗಿದೆ. ಇದು ಇರಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಕೆಲವು ಸಮಯದಲ್ಲಿ ನಮ್ಮಲ್ಲಿ ಕೆಟ್ಟ ಮಾತು ಬಂದು ಬಿಡುತ್ತದೆ. ಒಬ್ಬರಿಗೆ ಬೈಬೇಕಂದ್ರೆ ಕೆಟ್ಟ ಮಾತಲ್ಲಿ ನಾವು ಬೈತೇವೆ. ಫಿಲ್ದಿ ಲ್ಯಾಂಗ್ವೇಜ್ ಎಂಬುದಾಗಿ ನಾವು ಕೆಲವರು ಹೇಳುವಂಥವ್ರು ಆಗಿದ್ದಾರೆ. ಅದು ಏನಂದರೆ ಸಾಧಾರಣವಾಗಿ ನಮ್ಮಲ್ಲಿ ಬಂದ ಹತ್ತನೇ ವಚನದಲ್ಲಿ ನಾವು ನೋಡುವಾಗ, and put on a new self which is being renewed in knowledge after the image its creator. ನಾವು ಏನನ್ನು ನಾವು ಧರಿಸಿಕೊಳ್ಳಬೇಕು, ಏನನ್ನು ಮಾಡಬೇಕೆಂಬುದಾಗಿ ನೋಡ್ತೇವೆ ಅಂದರೆ ಕೈಂಡ್, ಪ್ಯೂರ್ and true. The Christian speech must be. What kind of speech we must have? The kindness, kind words, purity, pure and also true, ಸತ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಅಂತ ಒಂದು ಕ್ರೈಸ್ತ ವಿಶ್ವಾಸಿಗಳಾದ ಮೇಲೆ ನಮ್ಮ ಒಂದು ಬಾಯಿಂದ ಕೆಟ್ಟ ಭಾಷೆ ಬರಬಾರ್ದು, ಒಳ್ಳೆ ಭಾಷೆ ಆಡಬೇಕೆಂಬುದಾಗಿ ನಾವು ನೋಡುತ್ತೇವೆ. ದ ವರ್ಡ್ ಆಫ್ ಗಾಡ್ ಸೇಸ್, ಪ್ರತಿಯೊಂದೊಂದು ಮಾತಿಗೂ ನಾವು ಲೆಕ್ಕ ಕೊಡಬೇಕಂತೆ ದೇವರ ವಾಕ್ಯ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. The word of God says every word which we have spoken we need to be account to God ಎಂಬುದಾಗಿ word of God says. ಅದಕ್ಕೇನೆಂದರೆ ಈ ಒಂದು ನಮ್ಮ ಒಂದು ದುರ್ಭಾಷೆಗಳನ್ನು ಬಿಟ್ಟು ಎಂದರೆ ನಾವು ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿರ್ರಿ. ಅದರ 12ನೇ ವಚನದಲ್ಲಿ ನೋಡ್ತೇವೆ, the put on them on the God chosen one, holy, beloved, compassionate heart, kindness, humility, meekness and patience, bearing with one another, and if you have a complaint against another, forgive each other as the Lord has forgiven you, so that also must forgive. ನೀವೇನಾಗಬೇಕಂತೆ, ದೇವರಿಗ ಏನಾಗಿದ್ದೀರಿ ನೀವು? ಕರುಣೆ ತೋರಿಸಬೇಕು. ದೀನ ಸ್ವಭಾವದಲ್ಲಿದ್ದೇವೆ ನಾವು, ಒಬ್ಬರಿನೊಬ್ಬರು ಕ್ಷಮಿಸಬೇಕೆಂಬುದಾಗಿ. ನಾನು ಇನ್ನೊಬ್ಬರ ಮೇಲೆ ನಾನು ದೂಷಣೆ ಹೇಳುವುದಕ್ಕೆ ಒಂದು ಕಾರಣ ಉಂಟು. ದರ್ ಈಸ್ ಎ ಏನು ಅಂದರೆ ನಾನು ಹೇಳಲಿಕ್ಕೆ, ನನಗೆ ನೀನು ಮಾಡಿದ್ದು ತಪ್ಪು ಎಂಬುದಾಗಿ ಹೇಳಲಿಕ್ಕೆ ಉಂಟು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ 12ನೇ ವಚನದಲ್ಲಿ ನಾವು ನೋಡ್ತೇವೆ. ನೀವು ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ವೆನ್ ಕ್ರೈಸ್ಟ್ ಹ್ಯಾಸ್ ಫಾರ್ಗಿವನ್ ಅಸ್, ಕ್ರೈಸ್ಟ್ ಹ್ಯಾಸ್ ಫಾರ್ಗಿವನ್ ಮೀ, ಐ ಆಮ್ ಆಲ್ಸೋ ಮಸ್ಟ್ ಫಾರ್ಗಿವ್. ನಾನು ಸಹ ಕ್ಷಮಿಸುವಂಥವ್ರು ಆಗಿರಬೇಕೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮಲ್ಲಿರುವಂತಹ ಒಂದು ಕೆಟ್ಟತನವನ್ನು ತೆಗೆದುಹಾಕೋಣ. ನಾವು ರಿನ್ಯೂ ಅವರ ಸೆಲ್ಫ್, ನಮ್ಮನ್ನು ನಾವು ಹೊಸದಾಗಿ ಮಾಡಿಕೊಳ್ಳೋಣ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಇವೆಲ್ಲ
ಅನ್ಗಾಡ್ಲಿ ಗಾರ್ಮೆಂಟ್ಸ್, ಅನ್ಗಾಡ್ಲಿಗೆ ಸಂಬಂಧಪಟ್ಟಿರುವಂಥದ್ದು ಇಂಪ್ಯೂರಿಟಿ, ಇಮ್ಮಾರಾಲಿಟಿ, ಲಸ್ಟ್, ಇವಿಲ್ ಡಿಸೈರ್, ಇದೆಲ್ಲವನ್ನು ನಾವು ಬಿಟ್ಟು ಕವಟಸ್ನೆಸ್ ಎಂಬುದಾಗಿ ನಾವು ನೋಡುವಾಗ ಇದನ್ನೆಲ್ಲ ಬಿಟ್ಟು ಏನಂದರೆ ನಾವು ದೇವರ ಒಂದು ಸಹಾಯವನ್ನು ಕೇಳೋಣ. ನಮ್ಮಲ್ಲಿ ಅದನ್ನು ತೆಗೆದುಹಾಕಿ ನಮ್ಮಲ್ಲಿರುವಂಥ ಕರುಣೆ, ದಯೆ, ಪ್ರೀತಿ, ಕ್ಷಮಿಸುವಂಥ ಸ್ವಭಾವ ಮತ್ತು ಇದನ್ನು ಮಾಡುವುದಕ್ಕೆ ದೇವರ ಶಕ್ತಿಯನ್ನು ಕೇಳೋಣ. ಇವೆಲ್ಲ ಒಳ್ಳೆಯ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಂದರೆ ನನ್ನಷ್ಟಕ್ಕೆ ನಾನೇ ಮಾಡಲಿಕ್ಕಾಗಲಿಕ್ಕಿಲ್ಲ. ಆದರೆ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳೋಣ. ವಿಲ್ ಆಸ್ಕ್ ದ ಹೋಲಿ ಸ್ಪಿರಿಟ್ ದ ಸ್ಟ್ರೆಂತ್ ಅಂಡ್ ದ ವಿಲ್ ಆಸ್ಕ್ ದ ಥ್ರೂ ಕ್ರೈಸ್ಟ್ ವಿ ಕ್ಯಾನ್ ಹ್ಯಾವ್ ಎ ನ್ಯೂ ಲೈಫ್. ದ ಕ್ರೈಸ್ಟ್ ಒನ್ ಹೂ ಗಿವ್ಸ್ ಅಸ್ ದ ನ್ಯೂ ಲೈಫ್, ದ ಕ್ರೈಸ್ಟ್ ವಿಲ್ ಗಿವ್ ಅಸ್ ದ ಸ್ಟ್ರೆಂತ್. ಆ ರೀತಿ ಆಗುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ನೀಡಲಿ, ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಕರುಣೆ ಉಳ್ಳವರಾಗಿರಿ. ಇನ್ನೊಂದು ವಚನ ಅದು ನಮಗೆ ಕ್ಲಿಯರ್ ಆಗಿ ಸಹ ಕೊಡುತ್ತದೆ. ಏನೆಂದರೆ ಫಿಲಿಪ್ 3 Ephesians 4:32. Ephesians 4:32. Be kind to one another, tender-hearted, forgiving one another, as God in Christ forgave you. ಎಫೆಸ 4:32 ವಚನ ಸಹ ಹಾಗೆ ಹೇಳುತ್ತದೆ. ಏನಂದರೆ ಸೇಮ್ ಪ್ಯಾರಲಲ್ ಪ್ಯಾಸೇಜ್. ಏನಂದರೆ ನೀವು ಕರುಣೆ ಉಳ್ಳವರಾಗಿರಿ, ಒಬ್ಬರಿಗೊಬ್ಬರು ಉಪಕಾರಗಳಾಗಿರ್ರಿ, ಕ್ಷಮಿಸುವರಾಗಿರ್ರಿ. ಆ ರೀತಿ ಆಗುವಂತೆ ದೇವರು ನಡೆಸಲಿ. ದೇವರು ಕ್ರಿಸ್ತ ನನ್ನನ್ನು ಕ್ಷಮಿಸಿದಾಗೆ ನಾನು ಸಹ ಒಬ್ಬರನ್ನೊಬ್ಬರು ಕ್ಷಮಿಸೋಣ. ಲೆಟ್ಸ್ ಲುಕ್ ಟು ದ ಲಾರ್ಡ್ ಇನ್ ಪ್ರೇಯರ್. ಪ್ರೀತಿಯುಳ್ಳ ಸ್ವಾಮಿ, ನಾನು ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇನೆ. ನನ್ನಲ್ಲಿರುವಂಥ ಕೆಟ್ಟ ಆಲೋಚನೆ, ದುರಾಸೆ, ಕೆಟ್ಟ ಭಾವನೆ ಅವೆಲ್ಲವನ್ನು ತೆಗೆದುಹಾಕಿ ಹೊಸೊಬ್ಬನಾಗಿ ಹೊಸ ಸೃಷ್ಟಿಯಾಗಿದ್ದೇನೆ. ಆ ರೀತಿ ನನ್ನನ್ನು ನಮ್ಮನ್ನು ಮಾಡಿ ಕ್ರಿಸ್ತನೇ ಆ ಹಳೆ ಸೈತಾನನ ಕಾರ್ಯಗಳನ್ನು ಲಯ ಮಾಡು. ಸೈತಾನನ ಈ ಭೂಮಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ದೂರ ಮಾಡಿ ನೀನು ನಮ್ಮಲ್ಲಿ ಆ ಒಂದು ಅನ್ಗಾಡ್ಲಿ ಗಾರ್ಮೆಂಟನ್ನು ತೆಗೆದು ಆ ಗಾಡ್ಲಿ ಗಾರ್ಮೆಂಟನ್ನು ದಯಪಾಲಿಸಿಕೊಡು. ಪ್ರೀತಿ ಮಾಡುವಂತೆ, ಕರುಣೆ ತೋರಿಸುವಂತೆ, ಶುದ್ಧ ಹೃದಯವನ್ನು ಇಟ್ಟುಕೊಳ್ಳುವಂತೆ, ಪ್ರೀತಿ ಮಾಡುವಂತೆ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ನಿನ್ನ ಆಶೀರ್ವಾದ ನೀಡು. ನಾವು ಹೊರಟು ಹೋಗಿ ಹೊಸೊಬ್ಬರಾಗಿ ಜೀವಿಸುವಂತೆ ನಿನ್ನ ಕೃಪೆ ಕೊಡೆಂಬುದಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಕೊನೆಯದಾಗಿ ನಾವು ಆಡುವಂಥ ಗೀತ 15. ಆ ಒಂದು ಸಮಯದಲ್ಲಿ ನಮ್ಮ ಕಾಣಿಕೆಗಳನ್ನು ತೆಗೆದಿಡೋಣ ದೇವರ ಸೇವೆಗಾಗಿ. 15ನೇ ಗೀತ 1, 2, 4. 1, 2, 4.
ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಕರುಣೆ ದಯೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಿ, ನಾವು ಹೊರಟು ಹೋಗಿ ಕ್ಷಮಿಸುವರಾಗಿರುವಂತೆ ನಿನ್ನ ಕೃಪೆ ಕೊಡು. ಮತ್ತು ನಿನ್ನ ಸೇವೆಗಾಗಿ ತಂದರ್ಪಿಸಿರುವಂಥ ಕಾಣಿಕೆಗಳನ್ನು ಆಶೀರ್ವಾದ ನೀಡು. ಕರ್ತನೆ ಸ್ವಾಮಿ, ನಿನ್ನ ಆಶೀರ್ವದಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಕಳಿಸಿಕೊಡು ಎಂಬುದಾಗಿ. ಈ ಒಂದು ಕಾಣಿಕೆ 30, 60, 100ರಷ್ಟು ಫಲಿಸಲಿಕ್ಕಾಗಂತ ಆಶೀರ್ವದಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಕಳಿಸಿಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡುತ್ತೇವೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್.